ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೇಡೀಸ್ ಫ್ಯಾಷನ್ಸ್. ನಾನಿವತ್ತೊಂದು ಬೇಬಿ ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ನಾವು ಬೇಬಿ ಕುಚ್ಚನ್ನು ಹಾಕೋದಕ್ಕೆ ಫಸ್ಟು ಈ ರೀತಿ 120 ಸ್ಟ್ಯಾಂಡ್ಸ್ ಥ್ರೆಡ್ನ ಸುತ್ತಕೊಂಡು ನಾನಿಲ್ಲಿ ಈ ರೀತಿ ನೀಡಲ್ಗೆ ಹಾಕಿ ಫಸ್ಟು ನಾನು ಐರನ್ ಮಾಡ್ಕೋತಾ ಇದ್ದೀನಿ. ಯಾವುದೇ ಬೇಬಿ ಕುಚ್ಚನ್ನು ಹಾಕಬೇಕಾದ್ರೂ ಕೂಡ ನಾವು ಫಸ್ಟು ಥ್ರೆಡ್ಡನ್ನು ಈ ರೀತಿ ಐರನ್ ಮಾಡಿಕೊಂಡ್ರೆ ನಮಗೆ ಫಿನಿಶಿಂಗು ನೀಟಾಗಿ ಬರುತ್ತೆ. ನೋಡಿ, ನಾನು ಐರನ್ ಮಾಡ್ಕೊಂಡಿದ್ದಾದಮೇಲೆ ಫಸ್ಟು ನಾವು ಡಿಸ್ಟೆನ್ಸ್ನ ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬೇಕು. ಅಂದರೆ ನಿಮಗೆ ಡಿಸ್ಟೆನ್ಸ್ ಫಿಂಗರಲ್ಲಿ ನೋಡ್ಕೋತೀನಿ ಅಂದರೆ ಫಿಂಗರಲ್ಲೂ ನೋಡ್ಕೋಬೋದು, ಇಲ್ಲ 1/2 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಈ ರೀತಿಯಾಗಿ 1/2 ಇಂಚು ಇಲ್ಲ 1 ಇಂಚು ನಿಮಗೆ ಎಷ್ಟು ಡಿಸ್ಟೆನ್ಸ್ ಬೇಕನ್ಸುತ್ತೋ ಅಷ್ಟು ಡಿಸ್ಟೆನ್ಸಿಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನಾನಿಲ್ಲಿ 1/2 ಇಂಚಿಗೆ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ 1/2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ನಾನಿಲ್ಲಿ ಕ್ರೋಶಾ ನೀಡಲ್ನ ತಗೊಂಡು ಹೋಲ್ ಮಾಡ್ಕೋತಾ ಇದ್ದೀನಿ. ನೀವು ಕ್ರೋಶಾ ನೀಡಲಿಂದ ಹೋಲ್ ಮಾಡ್ಕೊಂಡು ನೋಡಿ, ಥ್ರೆಡ್ಡನ್ನು ಈ ರೀತಿಯಾಗಿ ಬೇಕಾದರೂ ಮಾಡಿಕೊಂಡು ಇನ್ಸರ್ಟ್ ಮಾಡ್ಕೋಬೋದು, ಇಲ್ಲ ನಾವು ನೀಡಲಲ್ಲಿ ಇನ್ಸರ್ಟ್ ಮಾಡ್ಕೋತೀವಿ ಅಂದರೆ ನೀಡಲಲ್ಲೂ ಕೂಡ ಇನ್ಸರ್ಟ್ ಮಾಡ್ಕೋಬೋದು. ನೋಡಿ, ನೀಟಾಗಿ ಆ ಹೋಲ್ ಏನಿದೆ ಆ ಹೋಲ್ ಒಳಗಡೆ ಥ್ರೆಡ್ಡನ್ನು ಹಾಕಿ ಈ ರೀತಿ ನೀಟಾಗಿ ಎಳ್ಕೋಬೇಕು. ಥ್ರೆಡ್ಡನ್ನು ನೀಟಾಗಿ ನೋಡಿ ಈ ರೀತಿಯಾಗಿ ಎಳ್ಕೊಂಡ್ರೆ ನಮಗೆ ನೀಟಾಗಿ ಬರುತ್ತೆ. ನಮಗೆ ಯಾವ ಲೆಂತಿಗೆ ಬೇಕು, ನಿಮಗೆ ಉದ್ದ ಬೇಕು ಅಂದರೆ ಉದ್ದ, ಇಲ್ಲ ತುಂಡ ಬೇಕು ಅಂದರೆ ತುಂಡ, ಎಷ್ಟು ನಿಮಗೆ ಲೆಂತ್ ಬೇಕನ್ಸುತ್ತೋ ಆ ಲೆಂತಲ್ಲಿ ಈ ರೀತಿ ಎಳ್ಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ಹೋಲ್ಡ್ ಮಾಡಿಟ್ಕೊಂಡು ಹೆಮ್ಮಿಂಗ್ ನೀಡಲ್ಗೆ ಝರಿ ಥ್ರೆಡ್ಡನ್ನು ಹಾಕ್ಕೊಂಡು ನೋಡಿ ಈ ರೀತಿ ನಾವು ನೀಡಲ್ನ ಕೆಳಗಡೆಯಿಂದ ಹಾಕಿ ಎಳ್ಕೋಬೇಕು. ಈ ಎಂಡ್ ಏನಿರುತ್ತೆ ಇದನ್ನು ನಾವು ಈ ರೀತಿ ಫಿಂಗರ್ ಕೆಳಗಡೆಗೆ ಸೇರಿಸ್ಕೊಳ್ಳಿ, ಆವಾಗ ನಮಗೆ ಟೈಟಾಗಿ ಗ್ರಿಪ್ ಸಿಗುತ್ತೆ. ಹಾಕ್ಕೊಂಡು ನೋಡಿ, ನಾನು ಲೆಫ್ಟ್ ಸೈಡ್ಗೆ ನೀಡಲ್ನ ಹಾಕಿ ಈ ರೀತಿ ಎಳ್ಕೊತೀನಿ. ನೀಡಲ್ನ ಹಾಕಿ ಎಳ್ಕೋಬೇಕು, ಅಲ್ಲೇ ಮತ್ತು ನಾಟ್ ಹಾಕೋಬೇಕು. ಈ ರೀತಿ ನೀಡಲ್ನ ಒಳಗಡೆಯಿಂದ ಎಳ್ಕೊಂಡು ನಾಟ್ ಹಾಕ್ಕೊಳ್ಳೋಣ. ಸ್ವಲ್ಪ ನಮಗೆ ಅದು ಟೈಟ್ ಆಗೋ ರೀತಿ ನಾಟ್ ಹಾಕ್ಕೊಂಡು ಎಳ್ಕೊಳ್ಳೋಣ. ಝರಿ ಥ್ರೆಡನ್ನು ನೀಟಾಗಿ ಈ ರೀತಿಯಾಗಿ ಎಳ್ಕೊಳ್ಳಿ, ಆವಾಗ ಫಿನಿಶಿಂಗ್ ನೀಟಾಗಿ ಬರುತ್ತೆ. ನೋಡಿ, 1-2-3 ಸಲ ನಾಟ್ ಹಾಕ್ಕೊಂಡು ಮತ್ತು ಮೇಲ್ಗಡೆಯಿಂದ ಒಂದು ಸಲ ನೀಡಲ್ನ ಹಾಕಿ ನೋಡಿ ಕೆಳಗಡೆನೂ ಮತ್ತು ಈ ರೀತಿ ಹಾಕಿದ್ರೆ ನಮಗೆ ನೀಟಾಗಿ ಟೈಟ್ ಆಗುತ್ತೆ. ಮತ್ತು ನಾವು ಯಾವ ಲೆಂತಿಗೆ ಬೇಕೋ ಆ ಲೆಂತಿಗೆ ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಈ ರೀತಿಯಾಗಿ ನಿಮಗೆ ಯಾವ ಲೆಂತಿಗೆ ಬೇಕನ್ಸುತ್ತೋ ಆ ಲೆಂತಿಗೆ ಕಟ್ ಮಾಡ್ಕೋಬೋದು. ಮತ್ತು ನಾನು ಕ್ರೋಶಾ ನೀಡಲಿಂದನೇ ಹೋಲ್ನ ಮಾಡ್ಕೋತಾ ಇದ್ದೀನಿ. ಕ್ರೋಶಾ ನೀಡಲಿಂದ ಹೋಲ್ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ನಾವು ಫ್ಯಾಬ್ರಿಕ್ ಗ್ಲೂ ಹಾಕಿ ಈ ರೀತಿ ಥ್ರೆಡ್ಡನ್ನು ಮಾಡಿಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಬಿಗ್ ಹೈ ನೀಡಲ್ ಬರುತ್ತಲ್ಲ ಅದಕ್ಕೆ ಥ್ರೆಡ್ಡನ್ನು ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ನೋಡಿ, ನಾವು ಲಾಸ್ಟ್ ಯಾವ ಲೆಂತಲ್ಲಿ ಮಾಡಿರ್ತೀವೋ ಅದೇ ಸೇಮ್ ಲೆಂತಲ್ಲಿ ಇದನ್ನು ಕೂಡ ಈ ರೀತಿಯಾಗಿ ನೀಟಾಗಿ ಎಳ್ಕೊಳ್ಳೋಣ. ಎಳ್ಕೊಂಡು ಮತ್ತು ಎಮ್ಮಿಂಗ್ ಮತ್ತು ಝರಿ ಥ್ರೆಡನ್ನು ತೊಗೊಂಡು ಟೈಟಾಗಿ ಟೈ ಮಾಡ್ಕೊಳ್ಳೋಣ. ಆ ಏನಿರುತ್ತೆ ಅದನ್ನು ನಾವು ಈ ಫಿಂಗರ್ ಕೆಳಗಡೆ ಸೇರಿಸ್ಕೊಂಡ್ರೆ ನಮಗೆ ಈ ರೀತಿ ನಾಟ್ ಹಾಕೋದಕ್ಕೆ ಈಸಿ ಆಗುತ್ತೆ. ನೋಡಿ, ಈ ರೀತಿಯಾಗಿ 1-2-3 ನಾಟ್ ಹಾಕ್ಕೊಂಡ್ರೆ ಅದು ಟೈಟಾಗಿ ಕೂತ್ಕೊಳ್ಳುತ್ತೆ. ನಿಮಗೆ ಇಲ್ಲಿ ಕುಚ್ಚು ಇನ್ನೂ ಸ್ವಲ್ಪ ದಪ್ಪ ಬೇಕು ಅಂತ ಹೇಳಿದ್ರೆ ನೀವು 150 ಸ್ಟ್ಯಾಂಡ್ಸ್ನೂ ಕೂಡ ತೊಗೋಬೋದು. ಮೀಡಿಯಮ್ ಸೈಜ್ ಸಾಕು ಅಂತ ಹೇಳಿದ್ರೆ 120 ಸ್ಟ್ಯಾಂಡ್ಸ್ನ ತೊಗೊಂಡ್ರೆ ಸಾಕಾಗುತ್ತೆ. ನೋಡಿ, ನಾಟ್ ಹಾಕಿದಾದ್ಮೇಲೆ ಈ ರೀತಿ ಮೇಲ್ಗಡೆಯಿಂದ ಒಂದು ಸಲ ನೀಡಲ್ನ ಹಾಕಿ ಕೆಳಗಡೆನೂ ಕೂಡ ಈ ರೀತಿಯಾಗಿ ಹಾಕ್ಕೊಂಡ್ರೆ ಅದು ಲಾಕ್ ಆಗುತ್ತೆ. ಮತ್ತು ನಾವು ಹಿಂದೆ ಯಾವ ಲೆವೆಲಲ್ಲಿ ಕಟ್ ಮಾಡಿರ್ತೀವೋ ಅದೇ ಲೆಂತಲ್ಲಿ ಕಟ್ ಮಾಡಿಕೊಂಡ್ರೆ ನಮಗೆ ಎಲ್ಲ ಒಂದೇ ಲೆವೆಲಲ್ಲಿ ಬರುತ್ತೆ. ನೀವು ಫಿಂಗರ್ ಡಿಸ್ಟೆನ್ಸಲ್ಲೂ ಕೂಡ ನೋಡಿಕೊಂಡು ಮಾಡ್ಕೋಬೋದು. ನಾನಿಲ್ಲಿ ಸ್ಯಾರಿ 2 ಕಲರ್ನು ಕೂಡ ತೊಗೊಂಡಿದ್ದೀನಿ. ಒಂದು ಪರ್ಪಲ್ಲು ಮತ್ತು ಇನ್ನೊಂದು ಕಲರ್ ಗ್ರೀನ್ ಇದೆ. ಗ್ರೀನ್ ಕಲರ್ನು ತೊಗೊಂಡಿದ್ದೀನಿ. ನಾನು 3 ಪರ್ಪಲ್ ಕಲರ್ನ ಮಾಡಿಕೊಂಡು ಮತ್ತು 3 ಗ್ರೀನ್ ಕಲರ್ನ ಮಾಡ್ಕೋತಾ ಇದ್ದೀನಿ. ನೋಡಿ, ಥ್ರೆಡ್ಡನ್ನು ಈ ರೀತಿಯಾಗಿ ನೀಟಾಗಿ ಎಳ್ಕೋಬೇಕು, ಆವಾಗ ನಮಗೆ ಥ್ರೆಡ್ ವೇಸ್ಟ್ ಆಗೋದಿಲ್ಲ. ನೀಟಾಗಿ ಎಳ್ಕೊಂಡು ಅದನ್ನು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಝರಿ ಥ್ರೆಡ್ಡನ್ನು ತೊಗೊಂಡು ನಾವು ನಾಟ್ ಹಾಕೋಬೇಕು. ಫ್ರೆಂಡ್ಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ದೀರೋ
ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೋಡಿ ಈ ರೀತಿಯಾಗಿ ನೀಡಲ್ನ ಲೆಫ್ಟ್ ಸೈಡ್ಗೆ ಹಾಕಿ ಎಳ್ಕೊಂಡು ನಾಟ್ ಮಾಡ್ಕೋಬೇಕು. ಬೇಬಿ ಕುಚ್ಚನ್ನು ಬಿಗಿನರ್ಸ್ ಕೂಡ ಆರಾಮಾಗಿ ಹಾಕೋಬೋದು. ಅಂದರೆ ಈ ಝರಿ ಥ್ರೆಡ್ಡಿಂದ ಟೈ ಮಾಡೋದನ್ನ ಸ್ವಲ್ಪ ನೀಟಾಗಿ ಕಲ್ತ್ಕೋಬೇಕಷ್ಟೆ. ಮೇಲ್ಗಡೆಯಿಂದ ಒಂದು ಸಲ ಲಾಕ್ ಮಾಡಿ ಮತ್ತು ಕೆಳಗಡೆನೂ ಕೂಡ ಈ ರೀತಿ ಒಂದು ಸಲ ಲಾಕ್ ಮಾಡ್ಕೋಬೇಕು. ಎಲ್ಲ ಕುಚ್ಚೂ ಕೂಡ ಒಂದೇ ಲೆಂತಲ್ಲಿ ಕಟ್ ಮಾಡ್ಕೋಬೇಕು, ಆವಾಗ ನೀಟಾಗಿ ಕಾಣಿಸುತ್ತೆ ನಮಗೆ. ನಾವು ಈ ರೀತಿ ಕ್ರೋಶ ನೀಡಲಿಂದ ಹೋಲ್ ಮಾಡ್ಕೊಳ್ಳೋದ್ರಿಂದ ಥ್ರೆಡ್ಡನ್ನು ಇನ್ಸರ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೋಡಿ ಈ ರೀತಿ ಈಸಿಯಾಗಿ ಬಂದ್ಬಿಡುತ್ತೆ. ನೋಡಿ ಥ್ರೆಡನ್ನು ಐರನ್ ಮಾಡಿಕೊಂಡ್ರೆ ಈ ರೀತಿ ನೀಟಾಗಿ ಬರುತ್ತೆ ಮತ್ತು ಕುಚ್ಚು ಕೂಡ ನೀಟಾಗಿ ಕಾಣಿಸುತ್ತೆ. ಲೆಫ್ಟ್ ಹ್ಯಾಂಡಲ್ಲಿ ಹೋಲ್ಡ್ ಮಾಡಿ ಇಟ್ಕೊಂಡು ಎಮ್ಮಿಂಗ್ ನೀಡಲಿಂದ ಈ ರೀತಿ ನಾಟ್ ಮಾಡ್ಕೋಬೇಕು. ನಾವು ಥ್ರೆಡ್ಡನ್ನು ಎಲ್ಲ ನಮಗೆ ಎಷ್ಟು ಕಲರ್ ಥ್ರೆಡ್ ಬೇಕಾಗಿರುತ್ತೋ ಅಷ್ಟನ್ನು ಒಂದೇ ಸಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಆರಾಮಾಗಿ 2 hours 3 hours ಕಂಪ್ಲೀಟ್ ಮಾಡ್ಕೊಬಿಡ್ಬೋದು ಬೇಬಿ ಕುಚ್ಚನ್ನು. ಈ ರೀತಿಯಾಗಿ ನಾಟ್ ಮಾಡಿಕೊಂಡ್ರೆ ನಮಗೆ ಟೈಟಾಗಿ ಕೂತ್ಕೊಳ್ಳುತ್ತೆ. ನಾನು ಇದೇ ರೀತಿ ಫುಲ್ಲು ಸ್ಯಾರಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಫುಲ್ಲು ಕಂಪ್ಲೀಟ್ ಆದಮೇಲೆ ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳಿ. ಕಟ್ ಮಾಡಬೇಕಾದ್ರೆ ಎಲ್ಲ ಕುಚ್ಚನ್ನು ಒಂದೇ ಲೆಂತಲ್ಲಿ ಕಟ್ ಮಾಡಿಕೊಂಡು ಕಂಪ್ಲೀಟ್ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ನಾನಿಲ್ಲಿ ಫುಲ್ಲು ಸ್ಯಾರಿ ಕಂಪ್ಲೀಟ್ ಮಾಡಿದ್ದೀನಿ. ಫೈನಲ್ ಆಗಿ ನೋಡಿ ಈ ರೀತಿಯಾಗಿ ಕಾಣುತ್ತೆ. ತುಂಬಾ ನೀಟಾಗಿ ಬಂದಿದೆ. ಪರ್ಪಲ್ ಕಲರು ಮತ್ತು ಗ್ರೀನ್ ಕಲರ್ ಥ್ರೆಡ್ಡು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಎರಡು ಕಾಂಬಿನೇಷನ್ನು. ಇಲ್ಲಿ ನಾನು 3 ತೊಗೊಂಡಿದ್ದೀನಿ, ನೀವು ಬೇಕಾದರೆ 4 or 5 ಕೂಡ ತೊಗೋಬೋದು. ಈ ಥರ ಕಾಂಬಿನೇಷನ್ ಕಲರಲ್ಲಿ ಹಾಕಿದರೆ ಬೇಬಿ ಕುಚ್ಚು ಕೂಡ ತುಂಬ ನೀಟಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.